ಬ್ಯಾಂಕಿನವ್ರು ಬಂದಾರಿ ಸರ್, ಅವ್ರು ಕೂಡ ಮಾತಾಡ್ರಿ ನೀವು ಒಂದ್ ಸ್ವಲ್ಪ. ಕೊಡ್ರಿ ಕೊಡ್ರಿ. ಹಾ ರೀ, ಬ್ಯಾಂಕಿನ್ ಕೂಡ ಅಂದ್ರೆ ನಾವ್ ರೊಕ್ಕ ಹಾಕಿ ನಮ್ದೇ ಕೊಡು ಪಾಸ್ಬುಕ್ ಅಂತಾರೆ ಅವ್ರು. ಮಾತಾಡ್ರಿ ಸರ್, 4-5 ಮಂದಿ ಬಂದಾರಿ ಇಲ್ಲಿ. ಕೊಡ್ರಿ ಕೊಡ್ರಿ. ಸರಿ ತೋರಿ ಸರ್. ಹಲೋ 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 ಮೇಡಮ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಅವರ ಸ್ವಲ್ಪ ಅವ್ರಿಗೆ ರೆಕಾರ್ಡ್ಸ್ ಕೊಡ್ಬೇಕಾಯ್ತಲ್ರಿ ಮೇಡಮ್ ಅವರೇ? ಸರ ಲೆಕ್ಕ ಹಚ್ಚಿ ಕೊಡ್ತೀವಂತಾನ ಮನಿ ಮುಂದ್ ಬಂದ್ ನಿಂತೀವಿ, ಒಳಗ್ ಕುಂತು ಕೇಳಕ್ ರೆಡಿ ಇಲ್ಲ ಅವ್ರು. ಮೇಡಮ್ ಅವರ ಲೆಕ್ಕ ಹಚ್ಕೊಡೋದಲ್ಲ ಮೇಡಮ್ ಅವರೇ, ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕಾಗಿತ್ತು ನಮ್ಗೆ. ಆಯ್ತು ಸರ, ನಾ ಏನಂತ ಹೇಳ್ತಾ ಇದ್ದೇನ್ರಿ ಅವ್ರಿಗೆ, ನೀವ್ ಕುಂತ್ ಕೇಳೋದ್ ಬೇಡ ಅಂದ್ರೆ ಸೀದಾ ಆಫೀಸಿಗೆ ಬಂದ್ ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್ ಅವರ ಆಫೀಸಿಗೆ ಬರೋಂತ ಅವಶ್ಯಕತೆ ಇಲ್ಲ, ನೀವೇ ತಾವಂದ್ಬಿಟ್ರೆ ಮುಗೀತು. ಒಂದು ಬ್ಯಾಂಕಿನ ಸ್ಟೇಟ್ಮೆಂಟ್ ಉಳಿತಾಯದಲ್ಲಿ ಐತೆ, ಅದೊಂದು ಬೇಕಾಗಿತ್ತು. ಅದೇ ಬಂದಿವಿ, ಟ್ಯಾಬ್ ಸಮೇತ ಬುಕ್ ಸಮೇತ ಬಂದಿವ್ರಿ. ಮೇಡಮ್ ಅವರೇ ಟ್ಯಾಬ್ ಬೇಕಾಗಿಲ್ಲ ಮೇಡಮ್ ಅವರೇ, ಟ್ಯಾಬ್ ನಮ್ಗೆ ಬೇಕಾಗಿಲ್ಲ ಮೇಡಮ್ ಅವರೇ. ಬೇಕಾಗಿದ್ರೆ ಇಷ್ಟೇ ಎರಡೇ ಮಾತೆ ಮೇಡಮ್ ಅವರೇ. ನೀವು ಸ್ಟೇಟ್ಮೆಂಟ್, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ತಗೊಂಡ್ಬಂದು ಯಾವ ಬ್ಯಾಂಕ್ ಅಲ್ಲಿ ನಮಗೆ ಸಾಲ ಕೊಟ್ಟಿದ್ದೀರಿ, ನಮ್ಮ ಉಳಿತಾಯ ದುಡ್ಡು ವಾರ ಕಟ್ಸ್ಕೊಂತಾರಲ್ಲ. ನಮ್ಕಿನ ಅವರೇ ಹುಷಾರದಾರ, ಬರೋಡದ ಬ್ಯಾಂಕಿಂದ ಐತಲ್ರಿ ನಮ್ದು ಅಂತ ಹೇಳ್ತಾರ ಅವ್ರು. ಸರಿ ಆಯ್ತು, ಬರೋಡ ಬ್ಯಾಂಕಿಂದ ಸಿಸಿ ಅಕೌಂಟ್ ಐತಿ ಮೇಡಮ್ ಅವರೇ, ಅದು ಸ್ಟೇಟ್ಮೆಂಟ್ ಕೊಡಿ. ಸ್ಟೇಟ್ಮೆಂಟ್ ಕೊಡಿ ಮೇಡಮ್ ಅವರೇ, ಸ್ಟೇಟ್ಮೆಂಟ್ ಅಂತ ತಗೊಂಡ್ಬನ್ನಿ. ಮಾತಾಡೋರು ಯಾರು ಸರ್? ಮೇಡಮ್ ಅವ್ರ ನಮ್ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಅಂತ ನ್ಯೂಸ್, ಜ್ವಾಲಾಮುಖಿ ನ್ಯೂಸ್ ನಾವು ಮಾತಾಡ್ತಿರೋದು. ಹೌದ್ರಿ, ಯಾವ ಊರವ್ರು ಸರ್ ನೀವು? ಚಿತ್ರದುರ್ಗ. ಹೌದನ್ರಿ? ಹೌದು. ಆಯ್ತು ಸರ್, ನಿಮ್ ನಂಬರ್ ತಗೊಂಡಿರ್ತೇನೆ ಸರ್, ನಾನ್ ಮಾತಾಡ್ತೇನೆ ನಮ್ ಸರ್ ಒಟ್ಟಿಗೆ. ತಗೊಳ್ರಿ. ನೀವು ಇಷ್ಟೊಂದು ರೆಕಾರ್ಡ್ಸ್ ತಂಬರ್ರಿ, ಇವೆರಡು ರೆಕಾರ್ಡ್ಸ್ ತಂಬರ್ರಿ. ನಿಮ್ದು RBI ಲೈಸೆನ್ಸ್ ಮೊದಲೇ ಇಲ್ಲ ಬಿಡಿ ಪಾಪ, ಎಲ್ಲಿಂದ ತಂಬರ್ತೀರಾ? ಇಷ್ಟು ತಂಬರ್ರಿ. PRK ಕಟ್ಸ್ಕೊಂಡಿದ್ರೆ PRK ಒಂದು ಪಾಯಿಂಟ್ ತಂಬನ್ನಿ, ಇಲ್ಲ ಸ್ಲಿಪ್ ತಂಬನ್ನಿ. ಜೀವ ಭದ್ರತೆ ಅಂತ ಕಟ್ಸ್ಕೊಂತೀರಲ್ಲಮ್ಮ ನೀವು. ಜೀವ ಭದ್ರತೆ ಅವ್ರು ಮಾಡಿದಾರ, ಅದನ್ನ ಸ್ಟಾಪ್ ಮಾಡಿದಾರ ಕೇಳ್ರಿ. ಅಲ್ಲ ಸ್ಟಾಪ್ ಮಾಡಕ್ ಬಿಟ್ಟಾರ ಗೊತ್ತಿಲ್ಲ, ನೀವು ಕಟ್ಸ್ಕೊಂಡಿದ್ರೆ ಅವ್ರನ್ನ ಕೇಳ್ರಿ. ಅಲ್ಲ ಕಂಪಲ್ಸರಿ ತಗೊಂತೀರಲ್ಲ, ಸ್ಟಾಪ್ ಮಾಡಿದಾರೆ, ಅದ್ರ ಮೇಲೆ ಇವರು ಲೋನ್ ತಗೊಂಡಿರೋದು, ಹೆವಿ ಲೋನ್. ಅಲ್ಲ ಮೇಡಮ್ ಅವರೇ, ಜೀವ ಭದ್ರತೆ PRK ಅಂತ ತಗೊಂತಿರಲ್ಲ, ಲಕ್ಷಕ್ಕೆ 1200 ರೂಪಾಯಿ 1100 ರೂಪಾಯಿ ತಗೊಂತಿರಲ್ಲ, ಅದು ಬಾಂಡ್ ಬೇಕಾಗೋದು, ಬಾಂಡ್ ಬೇಕದು. PRK ಬಾಂಡ್ ಕೊಡಕ್ಕಾಗಲ್ಲ ಸರ್, ಯಾರು ಡೆತ್ ಮೇಡಮ್ ಅವರೇ, ಟಾಟಾ AIG LIC ಇನ್ಸೂರೆನ್ಸ್ ಬರುತ್ತೆ, ಮತ್ತೆ ಇಲ್ಲಾಂದ್ರೆ SBI ಬರುತ್ತೆ, ಎರಡರಲ್ಲಿ ಬರುತ್ತೆ ಮೇಡಮ್. ಕೆಲವೊಂದ್ ಕಡೆ ಕೊಟ್ಟಿದ್ದೀರಿ, ನೀವೇ ಕೊಟ್ಟಿದ್ದೀರಿ, ಅದನ್ನ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ, ಅದನ್ನ ರೆಕಾರ್ಡ್ಸ್ ನನ್ನ ಹತ್ರ ಐತೆ. ಕಳಿಸಿ ಸರ್ ನೋಡುವ. ಅದು ಲಕ್ಷಕ್ಕೆ 87 ರೂಪಾಯಿ ಮಾತ್ರ ಇರೋದು. ಇದು ಲಕ್ಷಕ್ಕೆ 1150 ರೂಪಾಯಿ ಅದು ಸುಲಿಗೆ ಮಾಡ್ತಿರೋದು ಮೇಡಮ್, ಅದಕ್ಕೋಸ್ಕರ ಕೇಳ್ತಕ್ಕಂಥದ್ದು. ಅವ್ರು 1100 ರೂಪಾಯಿ ಅಲ್ಲ 1100 ರೂಪಾಯಿ ನೀವು ಓಕೆ ಇದ್ರೆ 1100 ರೂಪಾಯಿ ಬಾಂಡು ಇಲ್ಲ ಈ ರೆಸಿಪ್ಟ್ ಇದ್ರೆ ತಗೊಂಬಂದ್ ಕೊಡಿ, ನಾವು ಸಂತೋಷ, ಸುಲಿಗೆ ಅಲ್ಲ ಅಂತ ತಿಳ್ಕೊಂತೀವಿ. ಓಕೆನಾ? ಅಲ್ಲ ನಾವ್ ಮಾತಾಡ್ಲಿಕ್ಕೆ ಯಾವ ಮಾತು ಬಳಕೆ ಮಾಡಬಹುದು ಅಂತ ನೀವ್ ಹೇಳೋದ್ ಬೇಡ ಸರ, ಸುಲಿಗೆ ಅಂತ ಈ ಮಾತು ಬಳಕೆ ಮಾಡೋದು ಬೇಡ ಸರ. ಮೇಡಮ್ ಮತ್ತೆ ರೆಕಾರ್ಡ್ಸ್ ಮೇಡಮ್ ನಾವ್ ಕೇಳಿದ್ ರೆಕಾರ್ಡ್ಸ್ ಕೊಡ್ದಾಗ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ದಾಗೆ ಮೇಡಮ್ ಏನಾದ್ರು ಸೇಫ್ಟಿ ಬೇಕಲ್ಲ, ಮೇಡಮ್ ಸೇಫ್ಟಿ. ಮೇಡಮ್ ನಿಮ್ಮ ಅಧ್ಯಕ್ಷರಿದ್ರಲ್ಲ, ನಾನ್ ಭದ್ರತೆ ಅಂತ ಹೇಳಿ ನಿಮ್ಮ ಅಧ್ಯಕ್ಷರು ಹೇಳಿದಾರೆ, ಭದ್ರತೆ ಇರೋ ಹೊತ್ತ ಇವ್ರದಾಗ ತಗೋಬೇಕು. ಸಿದ್ದರಾಮಯ್ಯ ಹೇಳಿದ್ರೆ ಯಾವ್ದೇ ಭದ್ರತೆ ತಗೊಂಬಂಗಿಲ್ಲ ತಂದು, ಮತ್ತಿನ್ ಯಾಕೆ ಭದ್ರತೆ ತಗೊಂತೀರಿ ನೀವು? ವಾರ ಕಟ್ಸ್ಕೊಂಬಂತ ರೂಲ್ಸ್ ಇಲ್ಲ ಅಲ್ವಾ? ಅದು ರೂಲ್ಸ್ ಏನೋ ಇದೆಯಾ ನಮ್ದು RBI ರೂಲ್ಸ್? ಇಡೀ ಆಲ್ ಕರ್ನಾಟಕ ಯೋಜನೆ ಹೆಂಗ ಆಗ್ತದ ಸರ್ ಹೇಳಿ ನೋಡುವ. ಮೇಡಮ್ ಅವರೇ, ಇಡೀ ಆಲ್ ಕರ್ನಾಟಕದಾಗೂ ನಂಬರ್ ಐತೆ, ಬೇಕಾದ್ರೆ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ನಂಬರ್ ಸಿಗುತ್ತೆ, ನಮ್ ರೆಕಾರ್ಡ್ಸ್ ಹಾಕಿ. ಮಾತಾಡ್ತಿರಲ್ಲ, ಅವ್ರಿಗೊಂದು 10,000 15,000 ಬೇಕಲ್ಲ, ನೀವೊಂದ್ ಬಂದು ಕೊಡಿ ಸರ್ ನೋಡುವ ಸಾಲ. ಈ ಕತೆ ಬಿಡಿ, ಈ ಕತೆ ಬಿಡಿ, ಈ ಕತೆ ಮೇಡಮ್ ಅವರೇ, ಈ ಕತೆ ಬಿಡಿ, ಈ ಕತೆ ಹೇಳ್ತಕ್ಕಂಥದ್ದು ಬಿಟ್ಬಿಡಿ. ನೀವು ಕೊಟ್ಟಿದ್ರಲ್ಲ ರೆಕಾರ್ಡ್ಸ್ ಕೊಡಿ ಮೇಡಮ್ ಅವರೇ, ನೀವು ರೆಕಾರ್ಡ್ಸ್ ಕೊಡಿ ಮೇಡಮ್ ಅವರೇ. ಈ ಕತೆ ಯಾಕೆ ಹೇಳ್ತೀರಾ ನೀವು? ನನಗೆ ಗೊತ್ತಾಗ ಹೇಳ್ತೀರಾ ನೀವು? ನಾವು 3 ಲಕ್ಷ 4 ಲಕ್ಷ 5 ಲಕ್ಷ ಸಾಲ ಕೊಟ್ಟಿದೀವಾ? ಬುಕ್ ಶೆಟ್ ಕೊಟ್ಟಿರಾ ನೀವು? ಕಟ್ಟಲ್ಲ, ಹಿಂದಕ್ಕೆ ತಿರುಗಿ ವಾಪಸ್ 1 to 3 ಕಟ್ಟಿಲ್ಲ ದುಡ್ಡು. ಅವರು 1 to 3 ಕಟ್ಟಿದಾರೆ, 1 to 3 ಕಟ್ಟಿರೋದು, 1 to 3 ಕಟ್ಸ್ಕೊಂತ ಇದ್ರೆ ವಾರ ಕಟ್ಸ್ಕೊಂಬೋದೇ ಒಂದು ಅಪರಾಧ. ಅದು ಅಕ್ರಮ ಬಡ್ಡಿ, ಮೀಟರ್ ಬಡ್ಡಿ ದಂಧೆ ಅಂತಾರೆ, ವಾರ ಕಟ್ಸ್ಕೊಂತಕ್ಕಂಥದ್ದು. ಬೇಡ ಸರ ಮೇಡಮ್ ಅವರೇ, ವಾರ ಕಟ್ಸ್ಕೊಂಬೋದೆ ಮೀಟರ್ ಬಡ್ಡಿ ದಂಧೆ ಅಂತಾರೆ. ನೀವು ಅಲ್ಲ ಅಂತಂದ್ರೆ ಸ್ಟೇಟ್ಮೆಂಟ್ ಕೊಡಿ, ಅದೊಂದು ರೂಲ್ಸ್ ಕೊಡಿ ಮೇಡಮ್ ಅವರೇ. ವಾರ ಕಟ್ಸ್ಕೊಂಬಂಗ್ ಐತ್ ಅಂತೇಳಿ ಒಂದು ರೂಲ್ಸ್ ಕೊಡಿ. ಅದು ಸ್ಟೇಟ್ಮೆಂಟ್ ಆಯ್ತಾ? ಮಂತ್ಲಿ ಸ್ಟೇಟ್ಮೆಂಟ್ ಮೇಡಮ್ ಅವರೇ, ನಿಮ್ಗೆ ಒಗ್ಗರಣೆ ಪೇಪರ್ ಬೇಕಾಗಿಲ್ಲ, ಬ್ಯಾಂಕಿನ ಸೈನ್ಸ್ ಇದಿರತಕ್ಕಂಥದ್ದು ಕೊಡಿ. ಯಾವ ಬ್ಯಾಂಕಿಂದ ಸಾಲ ಸಿಕ್ಕದಂತ ಅವ್ರಿಗೆ ಗೊತ್ತಿಲ್ವಾ? ನೀವ್ ಯಾವ ಬ್ಯಾಂಕಿಂದ ಕೊಟ್ಟಿರೋ ನಿಮ್ಗೆ ಗೊತ್ತಿಲ್ವಾ? ನೀವು ಕೊಟ್ಟಿರೋ ನಿಮ್ಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತದ ಅಲ್ಲ ಮೇಡಮ್ ಅವರೇ, ನಿಮ್ಗೆ ಗೊತ್ತಿಲ್ವಾ? ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ, ಅವ್ರು ಕೇಳ್ತಕ್ಕಂಥ ರೆಕಾರ್ಡ್ಸ್ ಕೊಡಿ. ಅಲ್ಲ ದುಡ್ಡು ಕಟ್ಸ್ಕೊಂತೀರಲ್ಲ ಮೇಡಮ್ ಅವರೇ. ಈಗ ಯೋಜನೆ ಮಾತಾಡ್ತೇವೆ ಮೇಡಮ್ ಅವರ, ಒಂದ್ ನಿಮಿಷ ಮೇಡಮ್ ಅವರೇ. ನಿಮ್ಮ ಯೋಜನೆ ಮೇಡಮ್ ಅವರೇ, ನಿಮ್ಮ ಯೋಜನೆ ಒಳ್ಳೆ ಯೋಜನೆ ಅಲ್ವಾ?
ಒಳ್ಳೆ ಯೋಜನೆ ಅಲ್ವಾ? ಯಾರಿಗ ಅನ್ಯಾಯ ಮಾಡಿಲ್ಲ ಅಲ್ವಾ? ಅವ್ರು ಏನ್ ಮಾಡಿದಾರ ಅಲ್ಲಿ ಮೇಡಮ್ ಅವರೇ, ನಾನ್ ಹೇಳ್ತಕ್ಕ ಈಗ ಅವ್ರಿಗೆ ಏನಾಗೈತೆ ಒಂದ್ ಮಿನಿಟ್ ಕೇಳಿ ಮೇಡಮ್ ಅವರೇ. ಕೊಡ್ತೀವಿ ಅಂತ ಹೇಳ್ಬೇಕು ವಿನ ಮೇಡಮ್ ಅವರೇ, ಯಾರು ಬಾಂಡ್ ಕೊಡ್ತಾರ ಸರ್? ಯಾರು ಬಾಂಡ್ ಕೊಡ್ತಾರ? ಮೇಡಮ್ ಅವರೇ, ಒಂದ್ ಮಿನಿಟ್ ಕೇಳಿ ಮೇಡಮ್ ಅವರೇ. ಮೇಡಮ್ ಅವರೇ, ನೀವ್ ಯಾರು ಹೇಳಿ? ಎಸ್ ಪಿನ ಸಾಯ್ತೀನಿ ಅನ್ನೋದು ಗೊತ್ತಿಲ್ಲ. ಮೇಡಮ್ ಅವರೇ, ನೀವು ಎಸ್ ಪಿನ ಯಾರು ಹೇಳಿ? ನೀವು ಏನ್ರಿ ಸರ? ಎಸ್ ಪಿನ ಡೈರೆಕ್ಟರ್ ಯಾರು ಹೇಳಿ ಮೇಡಮ್? ನೀವು ನಾ ಸೂಪರ್ವೈಸರ್ ಸರ್. ಸೂಪರ್ವೈಸರ್. ಮತ್ತೆ ಎಸ್ ಪಿ ಬೇರೆ ನಿಮ್ಗಿಂತ ಉನ್ನತ ಅಧಿಕಾರಿಗಳಿದ್ರೆ ಕನೆಕ್ಟ್ ಮಾಡಿ ಮೇಡಮ್ ಅವರೇ. ನಿಮ್ಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ ನಿಮಗೆ. ನಂಬರ್ ತಗೊಂಡು ನಾನೇ ಮಾತಾಡ್ತೇನೆ ಸರ್. ಮಾತಾಡ್ಸಿ ಮೇಡಮ್, ಮಾತಾಡ್ಸಿ. ಬೇಡ, ನಾನೇ ಫೋನ್ ಮಾಡ್ತೇನೆ ನಿಮಗೆ. ಮಾಡಿ ಮೇಡಮ್, ಮಾಡಿ ಎನಿ ಟೈಮ್ ಯಾವಾಗ ಬೇಕಾದ್ರೂ ಮಾಡಿ. ಎಲ್ಲ ಇವ್ರ ಬಗ್ಗೆ ಇದು ಮಾಡೋರು ಹೆಲ್ಪ್ ಮಾಡಿ ಅಲ್ಲ ನೋಡುವ. ನೋಡಿ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ನಿಮ್ಮ ಅಧ್ಯಕ್ಷರವರೆಗೂ ಹೋಗೈತೆ ನೋಡಿ. ನೋಡಿದೀವಿ. ನಂಬರ್ ತಗೋತೀನಿ ಸರ್ ನಾ ಅಷ್ಟೇ. ನಂಬರ್ ತಗೋಗಿ ಮೇಡಮ್, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಂಬರ್. ಡೈರೆಕ್ಟ್ ಆಗಿ ಅಲ್ಲೇ ಸಿಗುತ್ತೆ ನೋಡಿ. ಡೈರೆಕ್ಟ್ ಆಗಿ ಅಲ್ಲೇ ನಂಬರ್ ಸಿಗುತ್ತೆ. ಯಾವ ಅಕ್ಕನ್ ಕೂಡ ಕೇಳಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಸಿಗುತ್ತೆ. ನಾನೇ ಪಬ್ಲಿಕ್ ಆಗಿ ಪ್ರಸಾರ ಮಾಡ್ತಕ್ಕಂಥದ್ದು. ಇವ್ರಿಗೆ ರೆಕಾರ್ಡ್ಸ್ ಇಲ್ಲ, ಅಕ್ರಮ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದಾರೆ. ದಯವಿಟ್ಟು ಪರಿಶೀಲನೆ ಮಾಡಿ ಕಟ್ಟಿ ಅಂತ ಹೇಳ್ತಾ ಇದೀನಿ. ಪರಿಶೀಲನೆ ಮಾಡಿ ಕಟ್ಟಿ ಅಂತ ಹೇಳ್ತಾ ಇದೀನಿ ಮೇಡಮ್ ಅವರೇ. ನೀವು ನನ್ಗೇನ್ ಅದು ಚಿಂತಿಲ್ಲ. ನಾನು ಒಂದ್ ಮಾತು ಹೇಳ್ತೀನಿ, ಅವ್ರ ಕಷ್ಟ ಕಾಲದಾಗ ಯಾರು ಬಂದು ಸಮಸ್ಯೆ ಬಗ್ಗೆ ಅದೇ ನಿಮ್ ಇನ್ಕೇಶ್ ಅಲ್ವಾ? ನೀವು ಕೋಟ್ಯಾಧೀಶ್ವರಿಗೆ ಕೊಡ್ರಿ ಸಾಲನ, ಬಡವ್ರಿಗೆ ಯಾಕೆ ಕೊಡ್ತೀರಿ? ಅಲ್ಲ ರೀ, ಈಗ ಬಡವ್ರು ಕಷ್ಟದಾಗಿರ್ತಾರ ಅಂತೇಳಿ ಅದೆಲ್ಲ ನಿಮ್ ಟಾರ್ಗೆಟ್ ಇರೋದು. ನಿಮ್ದು ಸಂಘದ ಟಾರ್ಗೆಟ್ ಇರೋದೇ ಅದಲ್ವಾ? ಅಂತ ಶ್ರೀಮಂತರಿಗೆ ಕೊಡ್ರಿ, ಲೆಕ್ಕ ಕೊಡ್ಬೇಕಾಗತ್ತಲ್ಲ. ಅಲ್ಲಿ ಕೇಳ್ತಾರಲ್ಲ, ಕ್ವಶನ್ ಮಾಡತ್ರ ಸಾಲ ಕೊಡಲ್ಲ ಕಣ್ರಿ ನೀವು. ಕ್ವಶನ್ ಯಾರು ಮಾಡ್ತಾರೋ ಸಾಲನೇ ಕೊಡಲ್ಲ. ನಾವು ನೋಡೋದಿಲ್ಲೇನು? ಈಗ ಲೆಕ್ಕ ಕೊಡ್ಲಿಕ್ ಬಂದಿಲ್ಲ ಅಂತ ಏನ್ರಿ ಮೇಡಮ್ ಅವರೇ? ಲೆಕ್ಕ ಕೊಡ್ಲಿಕ್ ಬಂದಿಲ್ಲ ಅಂತ ಯಾರು ಹೇಳಿದಾರೆ? ಲೆಕ್ಕ ಅಲ್ಲ ರೀ, ಸ್ಟೇಟ್ಮೆಂಟ್ ಕೊಡಿ. ಯಾವ ಬ್ಯಾಂಕ್ ಇಂದ ಕೊಟ್ಟಿದ್ರಿ ನೀವು, ಅದು ಸ್ಟೇಟ್ಮೆಂಟ್ ಕೊಡಿ ಮೇಡಮ್ ಅವರೇ. ಮೇಡಮ್ ಅವರೇ, 4 ಲಕ್ಷ ನಿಮ್ಮ ಹೆಸರೇನು ಮೇಡಮ್ ಅವರೇ? ಬ್ಯಾಂಕಿಂದ. ನಿಮ್ಮ ಹೆಸರೇನು ಮೇಡಮ್ ಅವರೇ? ನನ್ನ ಹೆಸರು ತಗೊಂಡು ಏನ್ ಮಾಡ್ತೀನಿ? ನಾ ಹೇಳ್ತೀನಲ್ರಿ, ಕಲಬುರಗಿ ಸೂಪರ್ವೈಸರ್. ಸೂಪರ್ವೈಸರ್ ಮೇಡಮ್ ಅವರೇ, ನಮಗೆ ನೀವು ನಾಳೆ ತಗೊಂಡ್ಬಂದು ಸ್ಟೇಟ್ಮೆಂಟ್ ಕೊಡಿ, ಕಟ್ಟುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಓಕೆನಾ ಸರ? ನೀವು ಅಲ್ಲಿ ಕುಂತು ನಿಮ್ಮ ರಿಲೇಷನ್ ಆಗಿರ್ಬೋದು, ಯಾರು ಆಗಿರ್ಬೋದು, ಏನ್ ಅದು ಗೊತ್ತಿಲ್ಲ ನಮ್ಗೆ. ನೀವು ಅಲ್ಲಿ ಕುಂತು ಮಾತಾಡೋದು ಬೇಡ, ನೀವು ಬನ್ನಿ, ನಿಮ್ಗೆ ಕೊಡ್ತೀವಿ. ಅವ್ರ ಪಾಪ ನಾವು ಸಾಲಿ ಕಲ್ತಿಲ್ಲ ಮೇಡಮ್ ಅವರೇ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಮೇಡಮ್ ಅವರೇ. ನಿಮ್ಗೆಲ್ಲ ಕೊಡ್ತೀವಿ, ಬನ್ನಿ. ಅವ್ರಿಗೆ ಗೊತ್ತಿಲ್ಲ ಅಂತ ಪಾಪ ಏನ್ ಹೇಳೋದು ಅವ್ರಿಗೆ. ಮೇಡಮ್ ಅವರೇ, ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ. ಹೇಳಿ ಮೇಡಮ್ ಅವರೇ, ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ. ನೀವು ಫಸ್ಟ್ ನೀವು ಆ ರೆಕಾರ್ಡ್ಸ್ ತಗೊಂಡ್ ಕೊಡಿ ಮೇಡಮ್ ಅವರೇ. ಪಿ ಆರ್ ಕೆ ಅದು ಇವಾಗ ನಿಮಗೆ ಗೊತ್ತಾಯ್ತಲ್ಲ ಮೇಡಮ್ ಅವರೇ, ನಿಮಗೆ ಗೊತ್ತಾಯ್ತಲ್ವಾ? ನೀವು ನಮ್ಮ ನಂಬರ್ ವಾಟ್ಸ್ಆಪ್ ಹಾಕಿ. ನಾನು ಮುಖಾಮುಖಿ ಮಾತಾಡೋದು ಬರ್ಲಿ, ನೀವು ಬರ್ರಿ. ಮುಖಾಮುಖ ಮಾತಾಡೋದಲ್ಲ, ಅಲ್ಲಿ ಇರ್ಲಿ ಮೇಡಮ್ ಅವರೇ, ರೆಕಾರ್ಡ್ಸ್ ಹಾಕಿ. ನೇರವಾಗಿ ಬಂದು ಮಾತಾಡ್ರಿ. ಯಾರು ನಮ್ಗೆ ಆಡಿ ಸರ್ ಬೇಕಾ, ಡೈರೆಕ್ಟರ್ ಬೇಕಾ, ಪಿ ಯು ಸರ್ ಬೇಕಾ, ಯಾರು ಬೇಕಾ, ನಮ್ಗೆ ಎಲ್ಲರನ್ನೂ ಭೇಟಿ ಮಾಡುತ್ತೇನೆ ನಿಮ್ಗೆ. ಇಡೀ ನಿಮ್ ಚಿತ್ರದುರ್ಗ ಮೇಡಮ್ ಅವರೇ, ಚಿತ್ರದುರ್ಗ ಡೈರೆಕ್ಟರ್ ಶಶಿಧರ್ ಇದ್ವಾ? ಶಶಿಧರ ಗೊತ್ತಾ? ಸರ್ ನಾನು ಹೇಳೋದು ಪೂರ್ತಿ ಕೇಳ್ರಿ. ಡೈರೆಕ್ಟ್ರೇ ಇಲ್ಲಿವರೆಗೆ ರೆಕಾರ್ಡ್ಸ್ ಕೊಟ್ಟಿಲ್ಲ. ನಾನು ಸಂಘದ ಇರ್ತಕ್ಕಂಥವನೇ. ನಂದು GMID ಬೇಕಾದ್ರೆ ಹೇಳಿದ್ರೆ ಹೇಳ್ತೀನಿ. ಇಲ್ಲಿವರೆಗೂ ಒಂದು ರೆಕಾರ್ಡ್ಸ್ ಕೊಟ್ಟಿಲ್ಲ ಯುವತಿಗೆ. ದೊಡ್ಡದಾಗ ಇಡೀ ರಾಜ್ಯ ತುಂಬಾ ಅಡ್ಡಾಡ್ತೀವಿ ಅಂತ ಹೇಳ್ತೀರಿ. ಬರೀ ಈ 1-2 ರೆಕಾರ್ಡ್ಸ್ ಕೊಡಕ್ ಆಗಿಲ್ಲ ಅಂದ್ರೆ ಇನ್ನೆಂತ ಸಂಘ ಹೇಳ್ರಿ? ಹೌದು ಸರ್, ಎಂತ ಸಂಘ ಅಂತ ನಿಮ್ಗೆ ಗೊತ್ತಿಲ್ವಾ? ಇಡೀ ಆಲ್ ಕರ್ನಾಟಕ ಗೊತ್ತಿಲ್ಲ ನಮಗೆ. ಸಿದ್ದರಾಮಯ್ಯ ಸಾಹೇಬ್ರ ಘೋಷಣೆ ಮಾಡಿದ್ರಲ್ಲ, ಅವಾಗ ಗೊತ್ತಾಗಿದ್ ನಿಮ್ ಹಣೆ ಬರ ಏನಂತ ಹೇಳಿ. ಈ ಸಂಘ ಯಾವ ಸಂಘದಾಗ ಹಣೆ ಬರ ಹೆಂಗೈತಿ ಆಗ್ತಿಲ್ಲ ಅಂತ ಹೇಳಿ. ಅಲ್ಲೇ ತಗ ನಮಗ್ ಗೊತ್ತಿಲ್ಲ ಮೇಡಮ್ ಅವ್ರೆ. ಅಮಾಯಕರು ಅದಕ್ಕೋಸ್ಕರ ಹಳ್ಳಕ್ ಬಿದ್ದಿರೋದು. ಅದೇ ಜಗತ್ತಿಗೆ ನಿಮ್ಮಂತ ಜಾಸ್ತಿ ಜನ ಇದ್ರಂದ್ರೆ ಎಲ್ರು ಬದುಕಕ್ಕಾಗುತ್ತೆ. ಅದಕ್ಕೆ ಬಂದು ಅದಕ್ಕೆ ಸಾಯ್ಸಕ್ಕಂತ ನಿಮ್ ಸಂಘದವ್ರು ಇದಾರಲ್ಲ ಮೇಡಮ್ ಅವ್ರೆ, ಸಾಯ್ಸಕ್ಕಂತ ಹೇಳಿ ನಿಮ್ ಸಂಘ ಕೊಡ್ತಾರಲ್ಲ ಸಾಲ. 14% ಅಂತ ಹೇಳ್ತೀರಿ. ವಾರ ಲೆಕ್ಕ ಹಾಕಿದ್ರೆ 30%, 40% ಬಡ್ಡಿ ಆಗುತ್ತೆ. ಕುತ್ಕೊಂಡು ಲೆಕ್ಕ ಮಾಡಿ. ನೀವು ಲೆಕ್ಕ ಮಾಡ್ತಾರಾ? ನೀವು ಲೆಕ್ಕ ಮಾಡಿ. ನಾವ್ ಲೆಕ್ಕ ಮಾಡಿ ಮೇಡಮ್ ಅವ್ರೆ, ನಾವ್ ಲೆಕ್ಕ ಮಾಡಿ ಲೆಕ್ಕ ಕೊಟ್ಟಿರೋದು. ನನಗೆ 40,000 ದುಡ್ಡು ಬರ್ಬೇಕು, ಇವತ್ತುವರೆಗೂ 1 ರೂಪಾಯಿ ಕೊಟ್ಟಿಲ್ಲ ಅಯ್ಯ. ನಮ್ಗೆ ತಲೆ ಬೆಳಗಾಗಿದೆ. ನಾನು 15 ವರ್ಷ ವರ್ಕ್ ಮಾಡಕತ್ತು. 15 ವರ್ಷ. ನಿಮ್ ಸೂಪರ್ವೈಸರ್ ಯಾವ ತರ ವರ್ಕ್ ಮಾಡ್ತಾರ ಅಂತ ಹೇಳಿ ಅದು ಕೂಡ ನನ್ನ ಆಡಿಯೋ, ನಾನು ಅದನ್ನ ಕೇಳಿಸ್ಕೊಳ್ಳಿ. ನಿಮ್ ಸಂಘದಲ್ಲಿ ಯಾವ ತರ ಟಾರ್ಚರ್ ಕೊಡ್ತಾರ ಸೂಪರ್ವೈಸರ್ಗೆ, ಯಾವ ತರ ಮೋಸ ಮಾಡುವ ಜನಗಳಿಗೆ ಅಂತ ಹೇಳ್ಕೊಡ್ತಾರ ಅಂತ ಪ್ರತಿಯೊಂದು ಹೇಳಿದಾನೆ. ಪ್ರತಿಯೊಂದು ಇಂಟರ್ವ್ಯೂ ಮಾಡಿದ್ ಮೇಡಮ್ ಅವರೇ. ನಿಮಗೆ ಕೊಟ್ಟಿದ್ದು ರೈಟ್ಸ್, ನಿಮ್ಗೆ ಏನ್ ರೈಟ್ಸ್ ಐತಿ ಮನೆ ಹತ್ರ ಬರಕ್ಕೆ? ನಿಮ್ಗೆ ಅಲ್ಲ ರೀ, ಮನೆ ಹತ್ರ ಬಂದು ಉಸ್ಲು ಮಾಡಕ್ ನಿಮ್ಗೆ ಏನ್ ರೈಟ್ ಐತೆ ಮೇಡಮ್ ಅವರೇ? ಮನೆ ಹತ್ರ ಬಂದು ಉಸ್ಲು ಮಾಡಕ್ಕೆ ನಿಮ್ಗೆ ಏನ್ ರೈಟ್ಸ್ ಐತೆ? ಅವ್ರು ಕಟ್ಟಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು? ನಿಮ್ ಕರೆಕ್ಟ್ ಇದೆಯಲ್ಲ, ಕಾನೂನು ಪ್ರಕಾರವಾಗಿ ನೋಟಿಸ್ ಕಳಿಸಿ ಕೋರ್ಟಿಗೆ ಹಾಕಿ ಮೇಡಮ್ ಅವರೇ. ಮೇಡಮ್ ಅವರೇ, ನೀವು ರೂಲ್ಸ್ ಕೇಳಿದ್ರಂದ್ರೆ 1 ರೂಪಾಯಿ ಕಟ್ಟಲ್ಲ ಅವರು, 1 ರೂಪಾಯಿ ಕಟ್ಟಲ್ಲ. ನಿಮಗೆ ದಮ್ಮು ತಾಕತ್ತು ಏನಾದ್ರು ಇದ್ರೆ ನೋಟಿಸ್ ಕಳಿಸಿ ಕಟ್ಸ್ಕೊಂಡು ಅಲ್ರಿ. ಮತ್ತೆ ಯೋಜನೆ ಹೆಸರು ಹೇಳ್ಕೊಂಡು ಅವ್ರು ತಗೊಂಡು ಎಲ್ಲ ನಿಮ್ ಯೋಜನೆ ಕಿತ್ತೋಗಿದ್ ಯೋಜನೆ ಬಿಟ್ಟು ಹಾಕಿದ್ದು. ಗ್ರಾಮಾಭಿವೃದ್ಧಿ ಎಲ್ಲ ಗ್ರಾಮ ದೋಚುವ ಅಂತ ಹೇಳ್ತೇನೆ ಮೇಡಮ್ ಅವರೇ. ಇದು ಗ್ರಾಮ ದೋಚುವ ಯೋಜನೆ ಅಂತ ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಾಗಿದೆ. ನಿಮ್ಗಿಂತ ಸಪರೇಟ್ ಹೇಳ್ಬೇಕಾಗಿಲ್ಲ. ನಿಮ್ಗೆ ದಮ್ಮು ತಾಕತ್ತಿದ್ರೆ ದಯವಿಟ್ಟು ನೀವು ಮಾತಾಡೋದು ಬೇಡ, ನೀವು ಬನ್ನಿ. ಅಲ್ಲ, ನಿಮ್ ರೆಕಾರ್ಡ್ಸ್ ಮಿಸ್ ಹಾಕಿ, ಮೊದ್ಲು ರೆಕಾರ್ಡ್ಸ್ ಮಿಸ್ ಹಾಕಿ, ಇಲ್ಲಾಂದ್ರೆ ಒಂದು ಕಂಪ್ಲೇಂಟ್ ಮಾಡಿ. ಇದೇ ತರ ಮಾತಾಡ್ತಾರೆ, ಕಂಪ್ಲೇಂಟ್ ಮಾಡಿ.
ಇದು ಆಡಿಯೋ ಸಮೇತ ಮೇಡಮ್ ನಾವು ಪ್ರಸಾರ ಮಾಡ್ತೀನಿ, ಇವತ್ತು ಸಾಯಂಕಾಲದೊಳಗೆ ಪ್ರಸಾರ ಮಾಡ್ತೀನಿ, 8 ಗಂಟೆ ಕಂಪ್ಲೇಂಟ್ ಮಾಡಿ ಈ ತರ ಮಾತಾಡ್ತಾರೆ ನೋಡ್ರಿ ಅಂತ ಹೇಳಿ ಸರ ಅದ್ರ ನೀವ್ ಬಗ್ಗೆ ಏನ್ ಕಂಪ್ಲೇಂಟ್ ಮಾತಾಡಿದ್ರು ನೇರ ಬನ್ನಿ. ನೇರವಾಗಿ ಮಾತಾಡ್ತಾ ಇಂತಲ್ಲ, ನಾನು ಮುಚ್ಚಮರಿ ಇಟ್ಕೊಂಡ್ ಮಾತಾಡ್ತಾ ಇದ್ದೀನ. ನಿಮ್ಗೇನಾದ್ರು ಮಾನವೀಯತೆ ಇದ್ರೆ ಮೇಡಮ್ ನಿಮ್ಮ ಸಂಘದವರಿಗೆ ಮಾನವೀಯತೆ ಏನಾದ್ರು ಇದ್ರೆ ಆ ರೆಕಾರ್ಡ್ ತಗೊಂಡ್ ಕೊಡು, ಇಲ್ಲ ಅಂದ್ರೆ ರೆಕಾರ್ಡ್ಸ್ ಕೊಡಕ್ ಆಗ್ಲಿಲ್ವಾ ಒಂದು ಕಂಪ್ಲೇಂಟ್ ಮಾಡಿ ಕೋರ್ಟ್ಗೆ ಹಾಕೊಳ್ಳಿ, ಹಿಂಸೆ ಕೊಡಕ್ ಹೋಗ್ಬೇಡಿ, ಕೋರ್ಟ್ಗೆ ಹಾಕೊಳ್ಳಿ. ರೆಕಾರ್ಡ್ಸ್ ಇದೆಯಲ್ಲ, ಸಾಲ ಕೊಟ್ಟಿರ್ತಾನೆ, ನೀವು ಸಾಲ ಕೊಟ್ಟಿದ್ ನಿಜನಾ? ಸಾಲ ಕೊಟ್ಟಿದ್ ಕರೆ ತಾನೆ? ಸಾಲ ಕೊಟ್ಟಿದ್ ನಿಜ ತಾನೆ ಅಮ್ಮ? ನೀವು ಕೋರ್ಟ್ಗೆ ಹಾಕೊಳ್ಳಿ, ಕಟ್ಟಿಲ್ಲ ಅಂದ್ರೆ ಕೋರ್ಟ್ಗೆ ಹಾಕೊಳ್ಳಿ. ಯಾಕೆ ತಲೆ ಕೆಡಿಸ್ಕೊಂತೀರಿ ನೀವು? ಕಟ್ಕೊಂತೀರಿ ಮತ್ತೆ ತಲೆ ಕೆಡಿಸ್ಕೊಂತೀರಿ? ಆ ಕೆಲಸ ಮಾಡಿ, ಕೋರ್ಟ್ಗೆ ಹಾಕಿ. ಮನೆ ಹತ್ರ ಬಂದು 4-5 ಜನ ಬಂದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಏನದು? ಸಂಬಂಧಿಲ್ಲ. ಯಾರು ಕೊಟ್ಟಾರ ನಿಮ್ಗೆ ರೂಲ್ಸ್? ಮನೆಗ್ ಬಂದು ಗಲಾಟೆ ಮಾಡ್ಬೇಕಂತ ಸದಸ್ಯರು ನಮ್ಮ ಮೆಂಬರ್ ಅವರು, ನಾ ಮಾತಾಡ್ತಾ ಇದೀನಿ, ಯಾರು ಮಾತಾಡ್ಲಿಕ್ಕೆ ಆಗಾರ? ನಾನ್ ನ್ಯೂಸ್ ಕೇಳತ್ತೀನಿ ಯಾರು? ನಮ್ ರೆಕಾರ್ಡ್ ರೆಕಾರ್ಡ್ಸ್ ಕೊಡಿ. ನಿಮ್ ರೆಕಾರ್ಡ್ಸ್ ಇದ್ರೆ ರೆಕಾರ್ಡ್ಸ್ ಐದಾವ ಅಂತ ಪ್ಲೇ ಮಾಡ್ತೀನಿ ಮೇಡಮ್ ಅವರೇ. ರೆಕಾರ್ಡ್ಸ್ ಇದ್ರೆ ರೆಕಾರ್ಡ್ಸ್ ಕೊಡಿ, ರೆಕಾರ್ಡ್ಸ್ ಐದಾವ ಅಂತ ಪ್ಲೇ ಮಾಡ್ತೀನಿ. ಡೊಂಗಿ ಆಟ ಎಲ್ಲ ನಮ್ತ ನಡೆಯಲ್ಲ ಮೇಡಮ್ ಅವರೇ. ಸರ್ ನಾ ಇದ್ದೀನಿ ಸರ್. ಮೇಡಮ್ ಅವರೇ, ₹1 ಕಟ್ಬೇಡ, ಕೋರ್ಟ್ ಯಾಕಂತ ಮೇಡಮ್ ಅವರೇ. ಗುಂಡಮ್ಮ ಅವ್ರೆ, ₹1 ಕಟ್ಟಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಕೋರ್ಟ್ಗೆ ಹಾಕೊಳ್ಳಿ ಅಂತ ಹೇಳಿ. ಬಂದ್ರೆ ಅದು ವಿಡಿಯೋ ಮಾಡ್ಕೊಳ್ಳಿ, ಅವ್ರು ಬಂದಿರೋದು ವಿಡಿಯೋ ಮಾಡ್ಕೊಳ್ಳಿ, ಪೊಲೀಸ್ ಸ್ಟೇಷನ್ ಹೋಗಿ ವಿಡಿಯೋ ಮಾಡಿ. ಎಲ್ಲ ಕುಂತು ನೀವ್ಯಾರು ಕೇಳಾರ? ಅವ್ರಿಗೆ ನಿಮ್ಗೆ ಏನ್ ಸಂಬಂಧ? ನೀವ್ಯಾರು ಸಂಬಂಧ ಅಲ್ಲ ರೀ, ನ್ಯೂಸ್ ತರ ಅಂತ ಹೇಳ್ರಿ. ನಿಮ್ ಹತ್ರ ಏನ್ ರೆಕಾರ್ಡ್ಸ್ ಇದೆ ರೆಕಾರ್ಡ್ಸ್ ತಗೊಂಡ್ ಬಿಸಾಕಿ ಅಂತ ಹೇಳಿ. ಅದೇ ಇಲ್ಲಿ ಯಾರು ಅವ್ರು ಇಲ್ಲ ಅಂತ್ರಿ, ನಂದೇ ಪಾಸ್ಬುಕ್ ಕೊಡು ಅಂತ್ರಿ ಅವ್ರು. ನಂದು ಪರ್ಸನಲ್ ಪಾಸ್ಬುಕ್ ಕೊಡು, ಅದನ್ನ ಲೆಕ್ಕ ಕೊಡ್ತೀವಿ ಅಂತಾರೆ ಅವ್ರು. ಯಾವ ಪಾಸ್ಬುಕ್ ಯಾವ್ದು ಕೊಡಕ್ ಹೋಗ್ಬೇಡಿ ಮೇಡಮ್ ಅವರೇ. ನಿಮ್ ರೆಕಾರ್ಡ್ಸ್ ಏನು ಕೊಡಕ್ ಹೋಗ್ಬೇಡಿ. ಪಾಸ್ಬುಕ್ ಕೊಡಬೇಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಆಫೀಸ್ ಅಂದ್ರೆ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರತ್ರಿ ಆಫೀಸ್ ಅವ್ರು. ಇಲ್ಲಿ ಸರ್ ಯಾವ್ದ ಕಳ್ಸ್ರಿ, ನಾ ಕರ್ಕೊಂಡ್ ಹೋಗ್ತೀನಿ ಅವ್ರಿಗೆ. ನೋಡ್ರಿ ಮೇಡಮ್ ಅವರೇ, ನೀವ್ ಯಾವ್ದೇ ಕಾರಣಕ್ಕೂ ಆಫೀಸ್ ಗೀಫೀಸ್ಗೆ ಎಲ್ಲ ಹೋಗ್ಬೇಡಿ. ದುಡ್ಡು ಕೊಟ್ಟಿರೋ ಅವ್ರತಾನೆ, ಅವ್ರ ಹತ್ರ ರೆಕಾರ್ಡ್ಸ್ ಇದ್ರೆ ತಗೊಂಬಂದು ಉಸ್ಲು ಮಾಡ್ಕೊಂಡು ಹೋಗ್ಲಿ. ಸರ್ ಏನ್ರಿ ಮನೆ ಮುಂದೆ ಏನು ಕಲ್ ಮಾಡ್ತಾರೆ ಅವ್ರು, ಏನ್ ಹೇಳ್ಬೇಕ್ರಿ? ವಿಡಿಯೋ ಮಾಡ್ಕೊಳ್ಳಿ ಮೇಡಮ್, ವಿಡಿಯೋ ಮಾಡ್ಕೊಳ್ಳಿ ಮೇಡಮ್. ಸತ್ತವನ್ನ ನಮ್ಮದೇ ಉಳಿತಾಯ ಮನಾರದ ಹೇಳಪಿ. ಯಾವ ನಮ್ಮದೇ ಕಟ್ಟೋದು ಮನಾರದ ಇಟ್ಕೊಂಡ್ತಿ ಸರ್, ಬಂದ ಸ್ಟೇಟ್ಮೆಂಟ್ ಕೊಡ್ತೀವಿ. ನಾನ್ ಬ್ಯಾಂಕ್ ಇದು ಹಾಕ್ಯಾರಲ್ರಿ ಸರ್, ಅದ್ರದ್ದು ಇದು ಕೂಡ ಪಾಸ್ಬುಕ್ ಕೂಡ ನಮ್ ಪರ್ಸನಲ್ ಬ್ಯಾಂಕಿನ ನಾ ಯಾಕೆ ಕೊಡ್ಲಾಕೊಲ್ರಿ? ಅದೇ ಹೇಳ್ತಲ್ಲ ಮೇಡಮ್ ಅವರೇ, ಏನು ರೆಕಾರ್ಡ್ಸ್ ಒಂದು ಕೊಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಏನಾದ್ರು ದಾಖಲಾತಿದ್ರೆ ತಗೊಂಬಂದಿಲ್ಲ ಕೋರ್ಟ್ಗೆ ಹಾಕೊಳ್ಳಿ ಅಂತ ಹೇಳ್ರಿ. ಸಿಂಪಲ್ ಆಗಿ ಬ್ಯಾಂಕಿಗೆ ಕಟ್ತೀನಿ ಅಂದ್ರೆ ಇಲ್ಲ ಅಂತ ಹಂಗೆ ಇದ್ರೆ ಈಗ ಯಾಕೆ ಹಂಗ್ ಮಾಡ್ತೀರಿ? RBI ಲೈಸೆನ್ಸ್ ತೋರಿಸ್ತಾರತ್ರಿ ಅವ್ರು, ಆಫೀಸ್ಗೆ ಬಾ ಹತ್ರ ನನಗ. ಅಯ್ಯೋ ಅಲ್ಲೆಲ್ಲ ಹೋಗಿ ಅದೇ ಮತ್ತೆ ಕಳ್ಳೆ ಅಷ್ಟೇ ಕಳಿಸ್ತಾರೆ, ಅವೆಲ್ಲ ತಲೆ ಕೆಡಿಸ್ಕೊಬೇಡಿ ಮೇಡಮ್ ಅವರೇ. ನಿಮ್ ತಿಳಿದಾರಂದ್ರೆ ನಾನ್ ತಿಳಿಯಲ್ಲ, ನಾ ಲಾಯರ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿನ್ರಿ ನಾನು. RBI ಲೈಸೆನ್ಸ್ ಕೊಡ್ತೀವಿ, ಅಲ್ಲಿ ಬ್ಯಾಂಕಿಗೆ ಬರ್ರಿ, ಅಲ್ಲಿ ಆಫೀಸ್ಗೆ ಬರ್ರಿ ಕೊಡ್ತೀವಿ ಅಂತ್ರಿ. ಅದಕ್ಕೆ RBI ಲೈಸೆನ್ಸ್ ಕೊಡ್ತಾರ, ತೋರಿಸ್ತಾರ, ಗೊತ್ತಾಗ್ತದಲ್ರಿ. ಎಲ್ಲಾ ಆಫೀಸ್ಗೆ ಬಂದಿ ಮೇಡಮ್ ಅವರೇ. ದುರ್ಗದ ಆಫೀಸಿಗೆ ಹೋಗಿದ್ವಿ, ಮೊಳಕಾಮೂರ ಇದು ಆಫೀಸಿಗೆ ಹೋಗಿದೀವಿ, ಅಲ್ಲಿ ಅವ್ರ ರೆಕಾರ್ಡ್ಸ್ ಇಲ್ಲ. ಕೂಡ್ಸ್ರಿ, ನಾವು ಲೆಕ್ಕ ಹೇಳ್ತೇವ, ಅದು ಹೇಳ್ತೇವ, ಇದು ಹೇಳ್ತೇವ ಅಂತಾರ. ನಮ್ದೇ ಉಳಿತಾಯ ಕಟ್ಟೋದು ನಮ್ದೇ ಅದಾರಿ ಮನಾರಲ್ಲಿ. ಸರಿ ಮೇಡಮ್ ಅವರೇ, ಓಕೆ ಮೇಡಮ್ ಅವ್ರೆ. ಹೋದ್ರ ಇದಾರ ಮೇಡಮ್ ಅವರು? ಆರಾರಿ ಸರ್, ಇಲ್ಲಿ ನಿಂತಾರ್ರಿ. ಸರಿ, ವಿಡಿಯೋ ಮಾಡ್ಕೊಳ್ರಿ ಮೇಡಮ್ ಅವ್ರು. ವಿಡಿಯೋ ಮಾಡ್ಕೊಂಡು ಅವ್ರು ಏನ್ ಮಾತಾಡ್ತಾರ ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ಅಲ್ರಿ ಇಲ್ಲಿ ಯಾರ್ ನಂಬರ್ ಅದ ಅವ್ರ ನಂಬರ್ ಕೊಡ್ರಿ ನಂಗ, ನಾ ಅವ್ರ ಕೂಡ ಮಾತಾಡ್ತೀನ್ರಿ. ನಾ ಸರ್ ಇವ್ರ ಏನಂತಾರ, ನೀ ಯಾರ್ ಕೇಳಕ ಎಲ್ಲಿ ಐತಿ ಬಂದ್ ಕೇಳಂತಾರ ಅವ್ರು. ಮೇಡಮ್ ಅವ್ರ, ನೀವ್ಯಾರ ಇಲ್ಲಿ ಮನೆ ಹತ್ರ ಬರಕ್ ಅಂತ ಹೇಳಿ ನಿಮ್ ಹತ್ರ ಕೊಟ್ಟಿರ್ತಕ್ಕಂಥ ಅಲ್ಲ, ಕೊಟ್ಟಿರೋದ್ ಬ್ಯಾಂಕ್ ಅಲ್ವಾ? ಬ್ಯಾಂಕಿಂದ ನೋಟಿಸ್ ಬರ್ಲಿ ಹೇಳಿ, ಕೋರ್ಟಿಗೆ ಕಟ್ತೀವಿ ಅಂತ ಹೇಳಿ. ಅದೇ ಈಗ ನೀವ್ ತಗೊಂಡ್ರಿ ಕೊಡ್ರಿ ಅಂತಾರ. ಹೆಸ್ರಿ ಕೊಡಕ್ ಹೋಗ್ಬೇಡ್ರಿ ಮೇಡಮ್ ಅವರೇ. ಇಲ್ಲಿ ಬಂದಾರಿ ಮನೆ ಮಂದ ಒಳಗ್ ಕರೀರಿ, ಕೂಡ್ತೇವ್, ಲೆಕ್ಕ ಹೇಳ್ತೇವ್, ಪತ್ರ ಹೇಳ್ತೇವ್ ಮೇಡಮ್ ಅವರೇ. ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡ್ಬಂದಿ ಮೇಡಮ್ ಅವರೇ, ಈ ಲೆಕ್ಕ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ರಿ ಅಷ್ಟೇ. ಬ್ಯಾಂಕಿಂದ ರೆಕಾರ್ಡ್ ತಗೊಂಡ್ಬಂದಿ, ಬ್ಯಾಂಕಿಗೆ ರೊಕ್ಕ ಹಾಕಿ ನಿಮ್ ಬ್ಯಾಂಕಿಂದ ತಗೊಂಬರಿ, ಹೇಳ್ತೀವಿ ನಾವ್ ಲೆಕ್ಕ ಹಾಕ್ತಾರೆ ಅವ್ರು. ನಮ್ಗೆ ಬಂದೇ ಇಲ್ಲ ರೀ ದುಡ್ಡು ಅಂತ ಹೇಳ್ರಿ, ನಮ್ಗೆ ಬಂದೇ ಇಲ್ಲ ದುಡ್ಡು ಅಂತ ಹೇಳ್ರಿ. ನಿಮ್ ಹತ್ರ ಐತಲ್ಲ ರೆಕಾರ್ಡ್ಸ್ ತಗೊಂಬಂದಿ ಮೊದ್ಲು ಅಂತ ಹೇಳಿ. ಅವ್ರ ರೆಕಾರ್ಡ್ ಕೊಡಲ್ಲ ಅಂತ್ರಿ, ನಮ್ದೇ ಬೇಕಂತ್ರ ಅವ್ರಿಗೆ. ನಮ್ದಿಲ್ಲ ರೀ ಅಂತ ಹೇಳ್ರಿ. ನಮಗೆ ಬಂದಿರ್ತಕ್ಕಂಥದ್ದು SKRDP ಸೇವಾ ಸಂಸ್ಥೆ, ಅದೇನ್ ದುಡ್ಕಂತೀನಿ ಅದೇನಂತ ಬಡವರಿಗೆ ಉದ್ದಾರ ಆಗ್ಲಂತ ದುಡ್ಡು ಹಾಕಿರೋದು, ದಾನ ಕೊಟ್ಟಿರೋದು. ನೀನೇ ಅದನ್ನ ಕೇಳಕ್ ಅಂತ ಹೇಳ್ರಿ. ದಾನ ಕೊಟ್ಟಿರ್ತಕ್ಕಂಥದ್ದು ಸಂಸ್ಥೆ ಅದು. ನೀವು ಸಾಲ ಸರ್, ನೀವ್ ಹೇಳೋರ್ಗೆ ನೀವ್ ಯಾರಿದ್ದೀರಿ ಬಂದ್ ನೀವೇ ಕೊಡ್ರಿ ರೊಕ್ಕ ₹10,000 ಅಂತಾರ ಅವ್ರು. ಕೊಡ್ತೀವಿ ಬರ್ರಿ, ನಾವೇ ಕೊಡ್ತೀವಿ ಅವ್ರಿಗೆ. ಕಳ್ಸ್ರಿ, ಇಲ್ಲಿ ಮನೆ ಹತ್ರ ಕಳ್ಸ್ರಿ. ಅದೇ ನೀವ್ ಹೇಳಾರೆ ಕೊಡ್ರಿ, ಒಂದ್ ₹10,000 ಕೊಡ್ತೀರ ನೋಡಮ್ಮ ಕೇಳ್ತಾರೆ ಅವ್ರು. ಹೇಳ್ತಾರಮ್ಮ, ಬೇಕಾದ್ರೆ ಕೊಡ್ತಾರ್ರಿ. ಕೊಡ್ರಿ ಅಂದ್ರೆ ಹೇಳ್ತಾರ. ಇದೇ ಅವ್ರ ಬಂಡವಾಳ. ಇದೇ ತರನೇ ಬಡವ್ರನ್ನೆಲ್ಲ ಮೂಲಿಗೊಂಪು ಮಾಡ್ತಕ್ಕಂಥದ್ದು.
ಅದೇ ಹೇಳಿನ್ರಿ ಸರ್, ನಾ ಏನು ಹೇಳಿಲ್ಲ, ನಾ ಕಟ್ಟಲ್ಲ ಗಿಟ್ಟಲ್ಲ ಅಂದಿಲ್ಲ. ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಪಾಸ್ಬುಕ್ ಕೊಡ್ರಿ 3 ತಿಂಗಳು ಕಟ್ತೀನಿ ಅಂತ ಹೇಳಿ ನೋಡ್ರಿ ನಾ. ಅಷ್ಟೇ ರೂಲ್ಸ್ ಇರೋದು ಅಷ್ಟಮ್ಮ. 3 ತಿಂಗಳಿಗೊಮ್ಮೆ ಐತೆ, ತಿಂಗಳಿಗೊಮ್ಮೆ ಐತೆ. ಈ ಲೆಕ್ಕ ಕೊಡ್ತಾರ ನಿಮ್ ಮನೆಗೆ ಬಂದು ಲೆಕ್ಕ ಕೊಡ್ತೀವಿ ನಾವು ತೋರಿ ಅಂತಾರ. ನಿಮ್ ಲೆಕ್ಕ ಗಿಕ್ಕ ಬೇಕಾಗಿಲ್ಲ, ಸೀದಾ ಬ್ಯಾಂಕಿಗೆ ಹೋಗಿ ಕಟ್ತೀವಿ. ನಾನು ಬ್ಯಾಂಕಿಂದ ಅದೇ ಪಾಸ್ಬುಕ್ ಹೇಳ್ತೀನಿ, ಲೆಕ್ಕ ಬೇಕಾಗಿಲ್ಲ, ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಕೊಡ್ರಿ, ಬ್ಯಾಂಕಿಗೆ ಕಟ್ತೀನಿ ಅಂತೀನಿ ನಾ 3 ತಿಂಗಳು ಒಂದು. ಅಷ್ಟೇ ಇರ್ರಿ ಮೇಡಮ್ ಅಷ್ಟೇ. ಅವ್ರು ಫೋನ್ ಕಟ್ ಮಾಡಿ ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ಅವ್ರೆ. ಹಾ ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ಅವ್ರೆ. ನೀವು ಹಂಗೆ ಸಮಸ್ಯೆ ಮಾಡಿದ್ರೆ ಮತ್ತೆ ಫೋನ್ ಮಾಡಿ, ಲೈನಾಗಿರ್ತೀವಿ. ಹಂಗೆ ಹಾ ರೀ ಸರ್. ವಿಡಿಯೋ ಮಾಡ್ಕೊಳ್ಳಿ ಮೇಡಮ್, ವಿಡಿಯೋ ಮಾಡ್ಕೊಳ್ಳಿ.